ನಮಸ್ಕಾರ. ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಒಂದಲ್ಲ 10 ಸಾಮಾಜಿಕ ಸವಾಲುಗಳು ಇರ್ತವೆ ಅಲ್ವಾ? ನೋಡಿ, ಜನಸಂಖ್ಯೆ, ಬಡತನ, ಭ್ರಷ್ಟಾಚಾರ ಹೀಗೆ ದೊಡ್ಡ ದೊಡ್ಡ ಸಮಸ್ಯೆಗಳ ಪಟ್ಟಿಯೇ ಇದೆ. ಆದ್ರೆ ಇವತ್ತು ನಮ್ಮ ಗಮನ ಇರೋದು ಇವೆಲ್ಲಕ್ಕಿಂತಲೂ ಒಂದು ಸೂಕ್ಷ್ಮವಾದ, ಮನಸ್ಸಿಗೆ ನೋವು ಕೊಡುವ ವಿಷಯದ ಮೇಲೆ. ಅದುವೇ ಬಾಲಕಾರ್ಮಿಕ ಪದ್ಧತಿ. ಇವತ್ತು ನಾವು ಭಾರತದ ಒಂದು ತುಂಬಾನೇ ಗಂಭೀರವಾದ ಸವಾಲಿನ ಬಗ್ಗೆ ಮಾತಾಡೋಣ. ಶಾಲೆಗೆ ಹೋಗಿ ಆಟ ಆಡ್ಬೇಕಾದ ವಯಸ್ಸಲ್ಲಿ ಲಕ್ಷಾಂತರ ಮಕ್ಕಳು ದುಡಿಮೆಯಲ್ಲಿದ್ದಾರೆ. ಇದೊಂದು ಕಠೋರ ವಾಸ್ತವ. ಈ ವಿಶ್ಲೇಷಣೆಯಲ್ಲಿ ಬಾಲಕಾರ್ಮಿಕ ಪದ್ಧತಿಯ ಹಿಂದಿನ ಆಳವಾದ ಕಾರಣಗಳೇನು ಮತ್ತು ಇದನ್ನ ಕೊನೆಗಾಣಿಸೋಕೆ ಇರೋ ಕಾನೂನು ಕ್ರಮಗಳೇನು ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ಸಮಸ್ಯೆಯ ವ್ಯಾಪ್ತಿಯನ್ನ ಅರ್ಥ ಮಾಡ್ಕೊಳ್ಳೋಣ, ನಂತರ ಅದರ ಮೂಲ ಕಾರಣಗಳೇನು ಅಂತ ನೋಡೋಣ, ಮತ್ತು ಕೊನೆಯದಾಗಿ ಈ ಪಿಡುಗಲ್ನ ತೊಡೆದು ಹಾಕೋಕೆ ಇರೋ ಪರಿಹಾರಗಳ ಕಡೆ ಗಮನ ಹರಿಸೋಣ. ಹಾಗಾದ್ರೆ ಈ ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ನಿಖರವಾಗಿ ಏನು? ಕಾನೂನು ಇದನ್ನ ಹೇಗೆ ನೋಡುತ್ತೆ? ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ವಿಷಯವನ್ನ ನಾವು ಕೇವಲ ಅಂಕಿಅಂಶಗಳಾಗಿ ನೋಡಬಾರದು. ಇದು ಲಕ್ಷಾಂತರ ಮಕ್ಕಳ ಕಸಿದುಕೊಂಡ ಬಾಲ್ಯದ ಕಥೆ. ಅಂದ್ರೆ ಆಟವಾಡಿ ಕನಸು ಕಂಡು ಕಲೆಯಬೇಕಾದ ವಯಸ್ಸಲ್ಲಿ ದುಡಿಮೆಯ ಕೂಪಕ್ಕೆ ತಳ್ಳಲ್ಪಟ್ಟ ಮಕ್ಕಳ ನೋವಿನ ವಾಸ್ತವ ಇದು. ಈ ಚಿತ್ರವನ್ನ ಒಂದ್ಸಲ ನೋಡಿ. ಇಲ್ಲಿ ಕಾಣ್ತಿರೋದು ಒಬ್ಬ ಬಾಲಕ ಮಾತ್ರ ಅಲ್ಲ, ಅವನ ಜೊತೆ ಶಿಕ್ಷಣ ಮತ್ತು ಆಟದ ಹಕ್ಕನ್ನು ಕಳ್ಕೊಂಡ ಒಂದು ಮುಗ್ಧ ಬಾಲ್ಯ. ನೋಡಿ, ಅವನ ಕೈಯಲ್ಲಿರಬೇಕಾಗಿದ್ದು ಪುಸ್ತಕ, ಆದರೆ ಇರೋದು ಸೈಕಲ್ ರಿಪೇರಿ ಮಾಡುವ ಉಪಕರಣ ಅಲ್ವಾ? ಯಾವುದೇ ವ್ಯಾಖ್ಯಾನಕ್ಕೂ ಮುಂಚೆ ಈ ಚಿತ್ರವೇ ಬಾಲಕಾರ್ಮಿಕ ಪದ್ಧತಿಯ ಕ್ರೂರ ವಾಸ್ತವವನ್ನ ನಮ್ಮ ಕಣ್ಮುಂದೆ ಇಡುತ್ತೆ. ಸರಿ, ಹಾಗಿದ್ರೆ ಕಾನೂನಿನ ಪ್ರಕಾರ ಬಾಲಕಾರ್ಮಿಕ ಅಂದ್ರೆ ಯಾರು? ಭಾರತದ ಸಂವಿಧಾನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆ ಮಾಡೋ ಉದ್ದೇಶದಿಂದ ಎಲ್ಲೇ ದುಡಿತಿದ್ರು ಅವರನ್ನ ಬಾಲಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತೆ. ಇದು ಕಾನೂನು ಹೇಳಿದ ಒಂದು ಸ್ಪಷ್ಟವಾದ ನಿಜಕ್ಕೂ ಇದೊಂದು ದೊಡ್ಡ ಸಾಮಾಜಿಕ ದುರಂತ. ಹಳ್ಳಿಗಳಲ್ಲಿ ಹೊಲದಲ್ಲಿ ಹತ್ತಿ ಬಿಡಿಸೋ ಮಗುವಿನಿಂದ ಹಿಡಿದು ನಗರದ ಟೀ ಅಂಗಡಿಯಲ್ಲಿ ಕಪ್ ತೊಳೆಯೋ ಹುಡುಗನವರೆಗೂ ಈ ಸಮಸ್ಯೆ ಎಲ್ಲೆಡೆ ವ್ಯಾಪಿಸಿದೆ. ಇದು ಕೇವಲ ಒಂದೇ ಕಡೆಗೆ ಸೀಮಿತವಾಗಿಲ್ಲ. ನಮ್ಮ ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನ ಹಣ ಗಳಿಸೋ ಉದ್ದೇಶದಿಂದ ದುಡಿಸ್ಕೊಳ್ಳೋದೇ ಬಾಲಕಾರ್ಮಿಕ ಪದ್ಧತಿ. ಇಲ್ಲಿ ಈ 14 ವರ್ಷ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಅದು ಮಕ್ಕಳ ಶಿಕ್ಷಣ ಮತ್ತೆ ಅವರ ಆರೋಗ್ಯಕರ ಬಾಲ್ಯದ ಹಕ್ಕನ್ನ ಕಾಪಾಡುತ್ತೆ. ಕಾನೂನಿನ ಮಾತುಗಳನ್ನ ಪಕ್ಕಕ್ಕಿಟ್ಟು ನಿಜ ಜೀವನದಲ್ಲಿ ನೋಡಿದಾಗ ನಮ್ಗೆ ಕಾಣಿಸೋದು ಇಂತಹ ದೃಶ್ಯಗಳು. ನೋಡಿ, ಈ ಕತ್ತಲೆ ಜಾಗಗಳಲ್ಲಿ ಅದೆಷ್ಟೋ ಮಕ್ಕಳು ದುಡಿತಾ ಇದ್ದಾರೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಅವರ ನೋವಿನ ವಾಸ್ತವ. ಹೋಟೆಲ್ಗಳಲ್ಲಿ ಟೇಬಲ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮಾರ್ಕೆಟ್ನಲ್ಲಿ ಭಾರವಾದ ಮೂಟೆಗಳನ್ನ ಹೊರೆಯೋವರೆಗೂ ಈ ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಎಲ್ಲ ಕಡೆ ಹರಡ್ಕೊಂಡಿದೆ. ನಾವು ಈಗಷ್ಟೇ ಮಾತಾಡಿದ ಕಾನೂನಿನ ವ್ಯಾಖ್ಯಾನಕ್ಕೆ ಈ ಚಿತ್ರಗಳು ಒಂದು ಕಠೋರವಾದ ಮುಖವನ್ನ ಕೊಡುತ್ತೆ ಅಲ್ವಾ? ಒಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಕಾನೂನುಗಳಿದ್ರೂ ಈ ಪದ್ಧತಿ ಯಾಕೆ ಇನ್ನೂ ಜೀವಂತವಾಗಿದೆ ಅಲ್ವಾ? ಇದಕ್ಕೆ ಒಂದೇ ಒಂದು ಕಾರಣ ಇಲ್ಲ. ಬದಲಾಗಿ ಒಂದಕ್ಕೊಂದು ಹೆಣೆದುಕೊಂಡಿರುವ ಹಲವು ಕಾರಣಗಳ ಒಂದು ಸಂಕೀರ್ಣವಾದ ಜಾಲವೇ ಇದೆ. ಬನ್ನಿ ಆ ಜಾಲವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಕಡು ಬಡತನ, ಮನೆಯಲ್ಲಿನ ಜಗಳಗಳು, ಪೋಷಕರಿಗೆ ಶಿಕ್ಷಣ ಇಲ್ಲದಿರೋದು ಮತ್ತೆ ದುರಾಸೆಯ ಮಾಲೀಕರು ಇವೆಲ್ಲವೂ ಸೇರಿ ಒಂದು ವಿಷದ ಚಕ್ರವನ್ನೇ ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಉದ್ಯಮಿಗಳ ದುರಾಸೆ, ಜೀತ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗಳು ಸೇರ್ಕೊಂಡಾಗ ಈ ಸಮಸ್ಯೆ ಇನ್ನಷ್ಟು ಜಟಿಲ ಆಗ್ತಾ ಹೋಗುತ್ತೆ. ಈ 2 ಚಿತ್ರಗಳು ಸಮಸ್ಯೆಯ ವ್ಯಾಪ್ತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಅಲ್ವಾ? ನೋಡಿ, ಒಂದು ಕಡೆ ನಗರದ ಹೋಟೆಲ್ನಲ್ಲಿ ಟೇಬಲ್ ಸ್ವಚ್ಛಗೊಳಿಸೋ ಬಾಲಕ, ಇನ್ನೊಂದು ಕಡೆ ಹಳ್ಳಿಯ ಪರಿಸರದಲ್ಲಿ ಅಡುಗೆ ಮಾಡ್ತಿರೋ ಬಾಲಕಿ. ಸ್ಥಳ ಬೇರೆ ಇರ್ಬೋದು, ವಾತಾವರಣ ಬೇರೆ ಇರ್ಬೋದು, ಆದರೆ ಕಳೆದೋಗ್ತಿರೋದು ಮಾತ್ರ ಒಂದೇ, ಅದು ಮುಗ್ಧ ಬಾಲ್ಯ. ಸರಿ, ಈ ದುಡಿಮೆಯಿಂದ ಮಕ್ಕಳು ತೆರುವ ಬೆಲೆ ಏನು? ಇದು ಕೇವಲ ಅವರ ಸಮಯ ಅಥವಾ ಶ್ರಮ ಅಲ್ಲ, ಇದಕ್ಕಿಂತ ದೊಡ್ಡ ಬೆಲೆ ತೆರ್ತಾರೆ. ಅದು ಅವರ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಮೇಲೆ ಆಗುವಂತಹ ವಿನಾಶಕಾರಿ ಪರಿಣಾಮ. ಅಂದ್ರೆ ಇದರಲ್ಲಿ ಅತಿ ಮುಖ್ಯವಾದ ಅಂಶ ಏನ್ ಗೊತ್ತಾ? ಪ್ರತಿ ಮಗುವಿಗೂ ಆಟ ಆಡ್ಲು, ಕನ್ಸ್ ಕಾಣ್ಲು ಮತ್ತು ಕಲಿಯಲು ಹಕ್ಕಿದೆ. ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಈ ಮೂಲಭೂತ ಹಕ್ಕುಗಳನ್ನೇ ಕಸ್ಕೊಂಡ್ಬಿಡುತ್ತೆ. ಇದು ಬರೀ ಕಾನೂನಿನ ಉಲ್ಲಂಘನೆ ಅಲ್ಲ, ಇದು ಮಾನವೀಯತೆಯ ಮೇಲಿನ ದಾಳಿ. ಬಾಲಕಾರ್ಮಿಕ ಪದ್ಧತಿಯಿಂದ ಆಗೋ ನಷ್ಟ ಅಂದ್ರೆ ಬರೀ ದೈಹಿಕ ಶ್ರಮ ಅಲ್ಲ, ಮಕ್ಕಳ ಮಾನಸಿಕ, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಶಿಕ್ಷಣ ಅನ್ನೋದು ಮರೀಚಿಕೆ ಆಗುತ್ತೆ. ಇದು ಅವರ ಇಡೀ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತೆ. ಈ ಒಂದು ಮಾತು ಕೇಳಿ,
ಆಟವಾಡುವ, ಕನಸು ಕಾಣುವ ಮತ್ತು ಕಲಿಯುವ ವಯಸ್ಸಿನಲ್ಲಿ ಅವರ ಬಾಲ್ಯವನ್ನೇ ಕಸಿದುಕೊಳ್ಳಲಾಗಿದೆ. ಇದು ಬರೀ ಕೆಲ್ಸ ಅಲ್ಲ, ಇದು ಕಳ್ಳತನವಾದ ಬಾಲ್ಯ. ಇಂತಹ ಒಂದು ಗಂಭೀರ ಸಮಸ್ಯೆಯನ್ನ ಎದುರಿಸೋಕೆ ನಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ವಾ? ಖಂಡಿತ ಇದೆ. ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಯೋಕೆ ಮತ್ತು ಮಕ್ಕಳನ್ನ ರಕ್ಷಿಸೋಕೆ ನಮ್ಮ ಸಂವಿಧಾನ ಮತ್ತು ಕಾನೂನಿನಲ್ಲಿ ಒಂದು ಬಲಿಷ್ಠವಾದ ಚೌಕಟ್ಟನ್ನೇ ರಚಿಸಲಾಗಿದೆ. ಈ ಸಂಖ್ಯೆ 24 ಇದೊಂದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದು ಭಾರತದಲ್ಲಿ ಲಕ್ಷಾಂತರ ಮಕ್ಕಳ ಪಾಲಿನ ರಕ್ಷಣಾ ಕವಚ. ಏನಿದೆ 24? ನಮ್ಮ ಸಂವಿಧಾನದ 24ನೇ ವಿಧಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಕಾರ್ಖಾನೆ, ಗಣಿ ಅಥವಾ ಬೇರೆ ಯಾವುದೇ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವುದು ಶಿಕ್ಷೆಗೆ ಅರ್ಹವಾದ ಅಪರಾಧ ಅಂತ. ಎಲ್ಲ ಬಾಲಕಾರ್ಮಿಕ ವಿರೋಧಿ ಕಾನೂನುಗಳಿಗೆ ಇದೇ ತಳಹದಿ. ಈ ಇಡೀ ಹೋರಾಟಕ್ಕೆ ಅಡಿಪಾಯನೇ ನಮ್ಮ ಸಂವಿಧಾನದ 24ನೇ ವಿಧಿ. ಇದು ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ, 14 ವರ್ಷದೊಳಗಿನ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಟುಕೊಳ್ಳೋದು ಶಿಕ್ಷಾರ್ಹ ಅಪರಾಧ. ಬೇರೆಲ್ಲ ಕಾನೂನುಗಳು ಈ ಒಂದು ಮೂಲಭೂತ ಹಕ್ಕಿನ ಮೇಲೆಯೇ ನಿಂತಿವೆ. ನೋಡಿ, ಈ ಕಾನೂನಿನ ಚೌಕಟ್ಟನ್ನ ವರ್ಷದಿಂದ ವರ್ಷಕ್ಕೆ ಬಲಪಡಿಸ್ತಾ ಬರಲಾಗಿದೆ. 1986ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯಿಂದ ಶುರುವಾಗಿ 2009ರ ಶಿಕ್ಷಣ ಹಕ್ಕು ಕಾಯ್ದೆವರೆಗೆ ಇದು ಬಾಲಕಾರ್ಮಿಕ ಪದ್ಧತಿಯನ್ನ ನಿಲ್ಸೋಕೆ ಮಾಡ್ತಿರೋ ನಿರಂತರ ಪ್ರಯತ್ನದ ಕಥೆ. 1986ರ ಕಾಯ್ದೆ ಪ್ರಕಾರ ಯಾರಾದ್ರೂ ಮಕ್ಕಳನ್ನ ಕೆಲ್ಸಕ್ಕಿಟ್ಕೊಂಡ್ರೆ ಪ್ರತಿ ಮಗುವಿಗೆ 20,000 ರೂಪಾಯಿ ದಂಡ ಕಟ್ಲೇಬೇಕು. ಇದನ್ನ ಮಕ್ಕಳ ಕಲ್ಯಾಣ ನಿಧಿಗೆ ಹಾಕಲಾಗುತ್ತೆ. ಸೊ ಇದು ಬರೀ ಶಿಕ್ಷೆ ಮಾತ್ರ ಅಲ್ಲ, ಆ ಮಗುವಿನ ಪುನರ್ವಸತಿಗೆ ಸಹಾಯ ಮಾಡೋ ಒಂದು ವ್ಯವಸ್ಥೆ ಕೂಡ. ಓಕೆ, ಮಕ್ಕಳನ್ನ ದುಡಿಮೆಯಿಂದ ಹೊರಗೆ ತರೋದು ಮೊದಲನೇ ಹೆಜ್ಜೆ. ಆದ್ರೆ ಮುಂದೇನು? ಅವರನ್ನ ಮತ್ತೆ ಶಿಕ್ಷಣದ ಮುಖ್ಯ ವಾಹಿನಿಗೆ ತರೋದಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿಯೇ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಅಥವಾ NCLP ಅಂತಾರಲ್ಲ, ಅದು 3 ಹಂತಗಳಲ್ಲೇ ಕೆಲಸ ಮಾಡುತ್ತೆ. ಮೊದಲನೇದು ದುಡಿಮೆಯಲ್ಲಿರೋ ಮಕ್ಕಳನ್ನ ಗುರ್ತಿಸೋದು. ಎರಡನೇದು ಅವರನ್ನ ಆ ಅಪಾಯಕಾರಿ ಕೆಲಸಗಳಿಂದ ಹೊರಗೆ ತರೋದು. ಕೊನೆಯದಾಗಿ ಅವರಿಗೆ ಉಚಿತ ಶಿಕ್ಷಣ, ಊಟ, ವಸತಿ ಕೊಟ್ಟು ಅವರನ್ನ ಸಬಲರನ್ನಾಗಿ ಮಾಡೋದು. ಈ ಯೋಜನೆಗಳು ಕಾಗದದ ಮೇಲೆ ಮಾತ್ರ ಇಲ್ಲ, ನಿಜ ಜೀವನದಲ್ಲೂ ಕೆಲಸ ಮಾಡ್ತವೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಒಂದು ಅದ್ಭುತ ಉದಾಹರಣೆ. ಸ್ಥಳೀಯ ಮಟ್ಟದಲ್ಲಿ ಹೇಗೆ ಬದಲಾವಣೆ ತರಬಹುದು ಅಂತ ಇದು ತೋರಿಸುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆಯ ಈ ನಿಯಮವನ್ನ ನೋಡಿ. ಖಾಸಗಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳಲ್ಲಿ 25% ಸೀಟುಗಳನ್ನ ಬಡ ಮತ್ತು ಹಿಂದುಳಿದ ಮಕ್ಕಳಿಗೆ ಮೀಸಲಿಡಬೇಕು. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಸಾವಿರಾರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಬಾಗಿಲು ತೆರೆಯುವ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಲೇ ಹೇಳಬಹುದು. ನಾವು ಇಲ್ಲಿವರೆಗೆ ಕಾನೂನುಗಳು, ಯೋಜನೆಗಳು ಹೀಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಎದುರಾಗುತ್ತೆ. ಸಮಾಜದ ಸದಸ್ಯರಾಗಿ ಪ್ರತಿಯೊಂದು ಮಗುವಿನ ಬಾಲ್ಯವನ್ನ, ಅವರ ಕನಸುಗಳನ್ನ ಮತ್ತು ಅವರ ಹಕ್ಕುಗಳನ್ನ ರಕ್ಷಿಸುವಲ್ಲಿ ನಮ್ಮ ಪಾತ್ರವೇನು? ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.